ಬರೀ 2 ಮಾತ್ರ ಆಂಬುಲೆನ್ಸ್ ಇದೆ. ಬಟ್ ನಿಮ್ಮ ಆಂಬುಲೆನ್ಸ್ಗಳಿಂದ ಇವತ್ತು ಜನರಿಗೆ ಸರ್ವ್ ಆಗ್ತಾ ಇದೆ, ಏನು ಹೇಳ್ತೀರಿ ಸರ್? ನನಗೆ ಭಾಳ ಇವತ್ತಿಗೆ ನಿನ್ನೆಗೆ 12,000 ರೋಗಿಗಳನ್ನ ಇನ್ ಟೈಮ್ಗೆ ತಲುಪಿಸಿದ್ದೀವಿ. 10 ಅಮ್ಮ ಆ್ಯಂಬುಲೆನ್ಸ್ ಸರ್, 24x7 ನಿರಂತರವಾಗಿ. ಸೊ 10 ಆ್ಯಂಬುಲೆನ್ಸ್ ಇದ್ದರೂ ನಿಮ್ಗೆ ಒಂದೊಂದು ಸಲ ಎಷ್ಟು ಕಷ್ಟ ಆಗುತ್ತೆ ಅಂದರೆ, ಕೆಲವು ಆ್ಯಂಬುಲೆನ್ಸ್ ಜಯದೇವ ಹಾಸ್ಪಿಟ್ಲಿಗೆ ಹೋಗಿ ರಿಟರ್ನ್ ಬರೋ ಅಷ್ಟೊತ್ತಿಗೆ ಕೆಲವು ಪೇಷಂಟ್ಸ್ನ ಲಿಫ್ಟ್ ಮಾಡೋದು ಅಷ್ಟು ಚಾಲೆಂಜಿಂಗ್. ಅಂದರೆ ಒಂದು ತಾಲೂಕನ್ನ ಎಫೆಕ್ಟಿವ್ ಆಗಿ ನಡೆಸಬೇಕು ಅಂದರೆ 10 ಆ್ಯಂಬುಲೆನ್ಸ್ ಅವಶ್ಯಕತೆ ಇದೆ. ಅದು ಅಮ್ಮ ಆ್ಯಂಬುಲೆನ್ಸು ಚಿಕ್ಕಬಳ್ಳಾಪುರದ ಜನತೆ ಆರಾಧಿಸಿದ್ದಾರೆ, ಗೌರವ ತೋರಿಸಿದ್ದಾರೆ. ನಾನು ಅದಕ್ಕೆ ಚಿರಋಣಿಯಾಗಿರ್ತೀನಿ ಸರ್. ಬಟ್ ಸರ್ಕಾರದಿಂದ ಯಾಕೆ ವ್ಯವಸ್ಥೆ ಮಾಡೋಕ್ಕಾಗ್ತಿಲ್ಲ ಸರ್? ಇಲ್ಲ, ನಾನು ಸರ್ಕಾರದ ಅಂತಲ್ಲ. ಅಂದರೆ ಇದು ಏನಾಗುತ್ತೆ ಸರ್, ಈಗ ಫಾರ್ ಎಕ್ಸಾಂಪಲ್ ಅಮ್ಮ ಆ್ಯಂಬುಲೆನ್ಸ್ ಹೆಂಗೆ ವರ್ಕ್ ಮಾಡುತ್ತೆ ಅಂದರೆ, ಡೇ ಶಿಫ್ಟಲ್ಲಿ ಇಬ್ಬರು ಟೆಲಿಕಾಲರ್ಸು, ನೈಟ್ ಶಿಫ್ಟಲ್ಲಿ ಇಬ್ಬರು ಟೆಲಿಕಾಲರ್ಸ್ ಇರ್ತಾರೆ. ನಾವು IVR ನಂಬರ್ ಕೊಟ್ಟಿದ್ದೀವಿ. ನೀವು ಬೇಕು ಅಂದರೆ ಎಷ್ಟೊತ್ತಿನಲ್ಲಿ ಬೇಕಾದರೂ ಡಯಲ್ ಮಾಡಿ, ಅಮ್ಮ ಆ್ಯಂಬುಲೆನ್ಸ್ ನಂಬರ್ ಲಿಫ್ಟ್ ಮಾಡ್ತಾರೆ, ನಿಮಗೆ ರೆಸ್ಪಾಂಡ್ ಮಾಡ್ತಾರೆ. ಅದು ಕಾಲ್ ಸೆಂಟರ್ ಮಾಡಿ ಅಲ್ಲಿ 4 ಜನ ಕೂರಬೇಕು. ಇಲ್ಲಿ 10 ಆ್ಯಂಬುಲೆನ್ಸು, ಡೇ ಶಿಫ್ಟ್ ಡ್ರೈವರ್ಸು, ನೈಟ್ ಶಿಫ್ಟ್ ಡ್ರೈವರ್ಸು, ಸಪ್ರೇಟು, ಆಕ್ಸಿಜನ್ ಸಿಲಿಂಡರ್ಸ್ ಎಲ್ಲ ವ್ಯವಸ್ಥೆ ಮಾಡ್ತಿದ್ದೀವಿ. ಚಿಕ್ಕಬಳ್ಳಾಪುರದಲ್ಲಿ ರಸ್ತೆಗಳು ಸರಿ